ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಕಸ್ಟರ್ಡ್ ಐಸ್ ಕ್ರೀಮ್. ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡಿ ಮಾಡುವಂತಹ ಈ ಐಸ್ ಕ್ರೀಮು ಎಷ್ಟು ಟೇಸ್ಟಿಯಾಗಿರುತ್ತೋ ಈ ಬೇಸಿಗೆ ಕಾಲದಲ್ಲಿ ದೇಹಕ್ಕೂ ಕೂಡ ಅಷ್ಟೇ ತಂಪನ್ನು ನೀಡುತ್ತೆ. ಕೇವಲ ಮೂರು ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡಿ ಮಾಡುವಂತಹ ಈ ಐಸ್ ಕ್ರೀಮು ನಿಜ ಒಂದು ಸರ್ತಿ ನೀವು ಟ್ರೈ ಮಾಡಿದರೆ ಪದೇ ಪದೇ ನೀವು ಇದನ್ನು ಮಾಡಿಕೊಂಡು ತಿಂತೀರಿ. ಸೊ ಅಷ್ಟು ಚೆನ್ನಾಗಿರುವಂತಹ ಕಸ್ಟರ್ಡ್ ಪೌಡರಿಂದ ಮಾಡುವಂತಹ ಈ ಕಸ್ಟರ್ಡ್ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾವು ಒಂದು ಅರ್ಧ ಲೀಟರಷ್ಟು ಹಾಲನ್ನು ಹಾಕೋಬೇಕು. ಸೊ ಈ ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಂಡು ಆ ಹಾಲು ಚೆನ್ನಾಗಿ ಕಾಯಬೇಕು. ಅಂದರೆ ನೀವು ಕಾದಿರ್ತಕ್ಕಂಥ ಹಾಲನ್ನು ಕೂಡ ಹಾಕ್ಬೋದು ಅಥವಾ ಈ ಥರ ಹಾಲನ್ನು ಹಸಿ ಹಾಲನ್ನು ಹಾಕಿ ಕೂಡ ಕಾಯಿಸ್ಬೋದು. ಸೊ ನಾನಿಲ್ಲಿ ಹಸಿ ಹಾಲನ್ನು ಹಾಕಿ ಅದನ್ನು ಕಾಯೋಕ್ಕೆ ಇಟ್ಟಿದ್ದೀನಿ. ಸೊ ಅದು ಕಾಯೋ ಅಷ್ಟರೊಳಗೆ ಇಲ್ಲಿ ಒಂದು ಬೌಲಿಗೆ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೋಬೇಕು. ಸೊ ಈ ಕಸ್ಟರ್ಡ್ ಪೌಡರಿಗೆ ನೀರನ್ನು ಹಾಕಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಇದನ್ನು ನಾವು ಬೀಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪನೂ ಗಂಟಿರಬಾರ್ದು. ಈ ಗಂಟೆಲ್ಲರೂ ಆದರೆ ಅದೇನಾಗುತ್ತೆ ಅಂದರೆ ಅದು ಹಾಲಿನಲ್ಲಿ ಹಾಕಿದಾಗ ಗಂಟಾಗುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ತಣ್ಣೀರನ್ನು ಹಾಕ್ಬಿಟ್ಟು ಈ ಥರ ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದೆಲ್ಲ ಬೀಟ್ ಆದಮೇಲೆ ನೆಕ್ಸ್ಟು ನಾವಿಲ್ಲಿ ಹಾಲನ್ನು ಚೆನ್ನಾಗಿ ಕಾಯಿಸ್ಬೇಕು. ಸೊ ಅದು ಉಗ್ತಾ ಇದ್ದ ಟೈಮಲ್ಲಿ ಇದಕ್ಕೆ 1 ಬೌಲಷ್ಟು ಸಕ್ಕರೆನ ಹಾಕ್ಕೋಬೇಕು. ಅಂದರೆ ನೀವು ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೋಬೇಕು. ಸೊ ಇಲ್ಲಿ ಈ ಸಕ್ಕರೆ ಬದಲು ನೀವು ಕಂಡೆನ್ಸ್ ಮಿಲ್ಕನ್ನು ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ, ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಕ್ಕರೆನ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಈ ಥರ ಬಿಸಿಯಾಗಿ ಮಿಕ್ಸ್ ಆಗ್ತಾ ಇದ್ದ ಟೈಮಲ್ಲಿ ಇವಾಗ ನಾವು ಕಲಸಿರ್ತಕ್ಕಂತಹ ಕಸ್ಟರ್ಡ್ ಪೌಡರ್ ಮಿಶ್ರಣ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕಸ್ಟರ್ಡ್ ಪೌಡರ್ ಮಿಶ್ರಣನ ಹಾಕಿದ ಮೇಲೆ ನಾವು ಕೈಯನ್ನು ಬಿಡದೇ ಇರೋ ರೀತಿ ಈ ಹಾಲಿನಲ್ಲಿ ಈ ಸೌಟಿನಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಗಂಟಾಗುತ್ತೆ. ಸೊ ನೋಡಿ, ಈ ಹಾಲು ಎಷ್ಟು ತೆಳ್ಳಗಿದೆ, ಈ ಕಸ್ಟರ್ಡ್ ಪೌಡರನ್ನು ಹಾಕಿದ ಮೇಲೆ ಎಷ್ಟು ತಿಕ್ಕಾಗಿ ಎಷ್ಟು ಗಟ್ಟಿಯಾಗಿ ಆಗುತ್ತೆ ಅಂತ. ಸೊ ಅದಕ್ಕೆ ನಾವು ಗಂಟಾಗದೇ ಇರೋ ರೀತಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಈ ಹಾಲು ಕುದಿಬೇಕು. ಆ ಥರ ಈ ಕಸ್ಟರ್ಡ್ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು ಕುದಿ ಹಾಲು ಚೆನ್ನಾಗಿ ಕುದ್ದ ಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಈ ಅಳತೆಗೆ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು. ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ಈ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕೋಬೇಕು. ಸೊ ಈ ವೆನಿಲಾ ಎಸೆನ್ಸನ್ನು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಫ್ಲೇವರು ನ್ಯಾಚುರಲ್ ಆಗೇ ಇರುತ್ತೆ. ಸೊ ಇದನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಅಥವಾ ನೀಟಾಗಿ ಇದು ಫುಲ್ ಕಂಪ್ಲೀಟ್ ತಣ್ಣಗಾಗಬೇಕು. ಆ ಥರ ಇದನ್ನು ತಣ್ಣಗೆ ಮಾಡಬೇಕು. ಸೊ ಇದೆಲ್ಲ ತಣ್ಣಗಾದ್ಮೇಲೆ ಈ ಥರ ಒಂದು ಬಾಕ್ಸನ್ನು ತಗೊಂಡು ಅದ್ರದ್ದು ಮೇಗಳನ್ನ ಕ್ಯಾಪ್ ತೆಗೆದ್ಬಿಟ್ಟು ಈ ತಣ್ಣಗಾಗಿರ್ತಕ್ಕಂತಹ ಹಾಲಿದೆಯಲ್ಲ ಈ ಹಾಲಿನ ಮಿಶ್ರಣನ ಇದಕ್ಕೆ ಹಾಕಬೇಕು. ಸೊ ಇದನ್ನು ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ನೀಟಾಗಿ ಬಾಕ್ಸನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು 3-4 ಅವರು ಫ್ರಿಜ್ ಒಳಗೆ ಇಡಬೇಕು. ಸೊ ಇದನ್ನು ನಾವು 3-4 ಅವರು ಫ್ರಿಜ್ಜಲ್ಲಿ ಇಟ್ಟಾಗ ಈ ಥರ ಕೋಲ್ಡ್ ಆಗಿರುತ್ತೆ. ಫುಲ್ ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದನ್ನು ನಾವು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಸೊ ನೋಡಿ, ಈ ಥರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾವು ಗಟ್ಟಿ ಆಗೋದಕ್ಕೆ ಇದ್ರ ಜೊತೆಗೆ ನಾವು ಒಂದು ಅರ್ಧ ಬೌಲು ಅಥವಾ 1/4 ಬೌಲಷ್ಟು ನಾವು ಇದಕ್ಕೆ ಫ್ರೆಶ್ ಕ್ರೀಮನ್ನು ಹಾಕ್ಕೋಬೇಕು. ನೋಡಿ, ಈ ಥರ ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡು ಮಿಕ್ಸರ್ ಜಾರಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ನಾವು ಗಟ್ಟಿಯಾಗೋ ರೀತಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಗಟ್ಟಿ ಆಗಬೇಕು. ಈ ಥರ ಕನ್ಸಿಸ್ಟೆನ್ಸಿಲಿ ಕರೆಕ್ಟಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಅದೇ ಬೌಲಿಗೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಕ್ಲೋಸ್ ಮಾಡಿ ಇದನ್ನು 1 ದಿನಗಳ ಕಾಲ ಪೂರ್ತಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು. ಸೊ ಈ ಥರ ಏರ್ ಕಂಟೈನರ್ ಬಾಕ್ಸ್ ಒಳಗೆ ಹಾಕಿ ಇಡಬೇಕು. ಇದಕ್ಕೆ ಸ್ವಲ್ಪನೂ ಕೂಡ ಒಳಗಡೆ ಗಾಳಿ ಹೋಗಬಾರ್ದು. ಸೊ ಈ ಥರ ಬಾಕ್ಸ್ ಒಳಗೆ ಹಾಕಿ ಒಂದಿನ ಅಂದರೆ ನೈಟ್ ಪೂರ್ತಿ ಇಟ್ಟರೂ ಕೂಡ ಈ ಥರ ನೀಟಾಗಿ ಗಟ್ಟಿ ಆಗಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬಂದಿರಬೇಕು. ಅಷ್ಟು ಗಟ್ಟಿ ಆಗೋತೀರ ಫ್ರಿಜ್ ಒಳಗೆ ಇಟ್ಟು ನೆಕ್ಸ್ಟ್ ಇದನ್ನು ನಾವು ತೆಗೆದು ಸರ್ವ್ ಮಾಡಿದರೆ ನೋಡಿ ಎಷ್ಟು
ಟೇಸ್ಟಿಯಾಗಿರುವಂತಹ ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡಿ ಕಸ್ಟರ್ಡ್ ಐಸ್ ಕ್ರೀಮನ್ನು ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡಿದ್ವಿ ಅಂತ. ಸೊ ಇದ್ರ ಮೇಲೆ ನೀವು ಚೆರಿ ಆಗಿರ್ಬೋದು ಅಥವಾ ಟ್ಯೂಟಿ ಫ್ರೂಟಿ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸನ್ನು ನಿಮಗೇನು ಇಷ್ಟನೋ ಅದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ಸೊ ಈ ಥರದ್ದೆಲ್ಲ ಡ್ರೈ ಫ್ರೂಟ್ಸನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ನೋಡಿ ಐಸ್ ಕ್ರೀಮು ರೆಡಿ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರದ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.